Good afternoon to everybody. So, in the last session, we have discussed award, reward, punishment, arousal, which are the factors influencing on learning, motivational factors. So, today we are discussing about the arousal, interest. What is interest? Interest, which is the factor influencing on motivation to learn, and what are the implication of education by interest. In this session we are discussing. So next is outcome and objectives of this. To understand the interest and educational implication, and so concept and meaning definition of the educational interest. So legitimate education interest means accomplishes official acting in the student's educational interest, who need the information in the course of performing advisory, instructional, supervisory, or administrative duties for the university. In educational psychology, the concept of interest is interpreted as a content specific motivational variable that can be investigated and theoretically reconstructed. So, educational implication of interest. So, interest is a powerful motivational process that energizes learning, guides academic and career trajectories, and is essential to academic success. Interest is both a psychological state of attention and effect toward particular object or topic, and an enduring predisposition to ragging over time. Since attention and interest are the interrelated, students are to be made attentive by making the teaching learning process interesting. If the pupils can be made interested in the lessons, then the problem of incentive will not arise. This will also help making education effective as well as efficient. So these are the implication of interest on education, the role of interest in education. ಸೊ ಇದನ್ನೇ ನಾವು ಕನ್ನಡದಲ್ಲಿ ಹೇಳೋದಾದರೆ ಅಭಿರುಚಿಗೆ ಆಸಕ್ತಿ ಎಂದು ಕೂಡ ಕರೆಯುವರು. ಸೊ ಇದು ಅಧ್ಯಯನ ಅಥವಾ ಅಧ್ಯಾಪನ ಪ್ರಕ್ರಿಯೆಗಳ ಒಂದು ಅಭಿರುಚಿ ಅರ್ಥ ಏನು ಅಂತಂದರೆ, ಅಭಿರುಚಿ ಎಂಬ ಪದವನ್ನು ನೀಡುವ ಆಂಗ್ಲ ಪದ ಇಂಟ್ರೆಸ್ಟ್, ಲ್ಯಾಟಿನ್ ಪದ ಇದು. ಅಂದರೆ ಈ ಲ್ಯಾಟಿನ್ ಪದ ಏನಾಗಿದೆ, ಎಂಥ ಅರ್ಥ ಅಂತ, ಇಟ್ ಕನ್ಸರ್ನ್ಸ್ ಎಂಬ ಪದವನ್ನು ಅವನು ವೇತನದಲ್ಲಿ ಆಸಕ್ತನಾಗಿದ್ದಾನೆ ಎಂದು ನುಡಿಯುವಲ್ಲಿ ವೇತನವು ಅವನ ವಿಷಯವಾಗಿರುತ್ತದೆ. ವಿದ್ಯಾರ್ಥಿ ಪರೀಕ್ಷೆ ಪರಿಣಾಮದಲ್ಲಿ ಆಸಕ್ತನಾಗಿದ್ದಾನೆ. ಹೀಗೆ ಅವನು ಯಾವುದರಲ್ಲಿ ಆಸಕ್ತನಾಗಿದ್ದಾನೆ ಅಂದರೆ, ಅಭಿರುಚಿಯು ಅವಧಾನಕ್ಕೆ ಕಾರಣವಾದ ಅಭಿಪ್ರೇರಣೆಗೆ ಸಂಬಂಧಿಸಿದೆ ಅಂತ ನಾವು ಹೇಳ್ಬೋದು. ನಿರ್ದಿಷ್ಟವಾದ ವ್ಯಕ್ತಿ, ವಸ್ತು ಅಥವಾ ಚಟುವಟಿಕೆಗಳಿಗೆ ಸಂಬಂಧಿಸಿದ ಪ್ರಚೋದನೆಯನ್ನು ಮುಂದುವರಿಸಿಕೊಂಡು ಹೋಗುವ ಸ್ಥಿತಿಗೆ ನಾವೇನಂತ ಕರಿತೀವಿ ಅಂದರೆ ಇಂಟ್ರೆಸ್ಟ್. ಅದನ್ನು ನಾವು ಅಭಿರುಚಿ ಅಂತ ಕರಿತೀವಿ. ಅಂದರೆ ಚಟುವಟಿಕೆಯ ಸುತ್ತಲೂ ಸಂಘಟಿಸಲಾದ ವರ್ತನೆಯೇ ಅಭಿರುಚಿ ಎಂದು ಕೂಡ ನಾವು ಹೇಳ್ತೀವಿ. ಅಂದರೆ ವ್ಯತ್ಯಾಸ ಮಾಡುವುದೇ ಅಭಿರುಚಿಯಾಗಿದೆ ಅಂತ. ಅಂದರೆ ಮಾನಸಿಕ ವ್ಯವಸ್ಥೆಗೆ ಸಂಬಂಧಿಸಿದು ಅವಧಾನವೆಂಬ ಚಟುವಟಿಕೆಯನ್ನು ಮುಂದುವರಿಸುವುದು. ಅಭಿರುಚಿಯು ಗುಪ್ತವಾದ ಅವಧಾನ ಅಂತಲೂ ಹೇಳ್ತಾರೆ. ಇದು ಅಭಿರುಚಿಗಳು ಸಾಮಾನ್ಯವಾಗಿ ನಮ್ಮ ಇಚ್ಛೆ, ಅಪೇಕ್ಷೆ, ಬಯಕೆ ಮತ್ತು ಮೂಲಭೂತ ಅಗತ್ಯಗಳಿಗೆ ಸಂಬಂಧಿಸಿರುತ್ತವೆ. ಅಭಿರುಚಿಗಳು ನೈಸರ್ಗಿಕ ಹಾಗೂ ಅರ್ಜಿತವಾಗಿರ್ತವೆ. ಅಭಿರುಚಿಯು ಅಭಿಪ್ರೇರಣೆಗೆ ಮೂಲವಾಗಿದೆ. ಅಭಿರುಚಿ ಮತ್ತು ಅವಧಾನಗಳು ಪರಸ್ಪರ ಸಂಬಂಧಿತವಾಗಿವೆ.
ಯಾವ ವಸ್ತುವಿನಲ್ಲಿ ನಮಗೆ ಅಭಿರುಚಿ ಇರುವುದೋ ಆ ವಸ್ತುವಿನಲ್ಲಿಯೇ ನಮಗೆ ಅವಧಾನ ಉಂಟಾಗೋದು. ಆದ್ದರಿಂದ ಅವಧಾನ ಮತ್ತು ಅಭಿರುಚಿಗಳು ಒಂದೇ ನಾಣ್ಯದ ಎರಡು ಮುಖ. ಅಂದರೆ ಅಭಿರುಚಿ ಅಂತಕ್ಕಂಥದ್ದು ಭಾಳ ಮುಖ್ಯವಾದ, ಅಂದರೆ ಅಭಿರುಚಿಗೆ ಒಂದು ವೈಯಕ್ತಿಕ ಹಲವಾರು ಅಂಶಗಳು, ಅಭಿರುಚಿ ಬೆಳವಣಿಗೆ ಆಗಬೇಕು, ಡೆವಲಪ್ ಆಗಬೇಕು, ಹಲವಾರು ಅಂಶಗಳು ನಮ್ಮ ಮೇಲೆ ಪ್ರಭಾವ ಬೀರ್ತವೆ. ಅಂದರೆ ಇದನ್ನು ಅಭಿರುಚಿ ವಿಕಾಸ ಆಗಬೇಕಾದ್ರೆ ನಮ್ಮಲ್ಲಿ ಬೀಳ್ತಕ್ಕಂಥ ಅಂಶಗಳು ಹಲವಾರಿದ್ದಾವೆ. ಅದರಲ್ಲಿ ಕೆಲವೊಂದು ಹೇಳೋಣ ಅಂದರೆ ವೈಯಕ್ತಿಕ ಅಂಶಗಳಾಗಿರ್ಬೋದು, ಪರಿಸರಾತ್ಮಕ ಅಂಶಗಳಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು. ಅಭಿರುಚಿ ಇವೆಲ್ಲವೂ ವೈಯಕ್ತಿಕ ಅಂಶ ಅಂದರೆ ಮಾನಸಿಕ ಆರೋಗ್ಯ, ಮಾನಸಿಕ ವಿಕಾಸ, ದೈಹಿಕ ಆರೋಗ್ಯ ಮತ್ತು ದೈಹಿಕ ವಿಕಾಸ, ಸಾಮಾಜಿಕ ವಿಕಾಸ, ವಯಸ್ಸು ಮತ್ತು ಲಿಂಗ, ಅಭಿವೃತ್ತಿಗಳು, ಇಚ್ಛೆಗಳು, ಬಯಕೆಗಳು, ಅಪೇಕ್ಷೆಗಳು, ಆದರ್ಶಗಳು, ಗುರಿಗಳು, ಧ್ಯೇಯಗಳು, ಸಂವೇಗಗಳು ಮತ್ತು ಭಾವನೆಗಳು, ಪ್ರವೃತ್ತಾತ್ಮಕ ವರ್ತನೆ, ಈ ಮುಂತಾದವುಗಳು ಏನಾಗ್ತವೆ ಅಂತಂದರೆ ಅಭಿರುಚಿಗೆ ವೈಯಕ್ತಿಕ ಅಂಶಗಳಾಗಿ ಪರಿಸರಾತ್ಮಕವಾಗಿರ್ತಕ್ಕಂಥವು ಅಂದರೆ ಸಾಂಸ್ಕೃತಿಕ, ಸಾಮಾಜಿಕ ಪರಿಸರ, ಶಿಕ್ಷಣ ಮತ್ತು ತರಬೇತಿ, ಸಮಾಜದಲ್ಲಿ ಕುಟುಂಬದ ಸ್ಥಾನ, ಕುಟುಂಬದ ಆರ್ಥಿಕ ಸ್ಥಿತಿ, ಅವರಿಗೆ ಸಿಗ್ತಕ್ಕಂಥ ಅವಕಾಶಗಳು, ಇವೆಲ್ಲವೂ ಆಗಿರ್ತವೆ. ಇಲ್ಲಿ ಶಿಕ್ಷಣದ ಅನ್ವಯಿಕೆ ಹೆಂಗೆ, ಎಜುಕೇಷನಲ್ ಇಂಪ್ಲಿಕೇಶನ್ ಏನು ಅಂತಂದರೆ ವಿದ್ಯಾರ್ಥಿಯನ್ನು ಕಲಿಯಲಿಕ್ಕೆ ಅಭಿರುಚಿ ಉಳ್ಳಂತ ಮಾಡುವುದೇ ಇಂದಿನ ಶಿಕ್ಷಣದ ಮಹತ್ವ ಕಾರ್ಯವಾಗಿದೆ. ಅಭಿರುಚಿ ಅವಧಾನದ ಮೂಲವಾಗಿದೆ. ಏನೇನು ಅಂಶಗಳನ್ನು, ಗುರಿ ಮತ್ತು ಉದ್ದೇಶಗಳನ್ನು ಸ್ಪಷ್ಟವಾಗಿ ನಿರೂಪಿಸುವುದು ಶಿಕ್ಷಣದ ಒಂದು ಅಪ್ಲಿಕೇಶನ್ ಆಗಿದೆ, ಅನ್ವಯ ಆಗಿದೆ. ಆಮೇಲೆ ಅಧ್ಯಯನ ಅನುಭವಗಳ ಸಾಮ್ಯತೆ, ಯೋಗ್ಯವಾದ ವಿಧಾನ ಮತ್ತು ಸಲಕರಣೆಗಳ ಒದಗಿಸುವಿಕೆ, ಆ ಭಾವನೆ, ಮಕ್ಕಳ ಪ್ರವೃತ್ತಿಗಳನ್ನು ಉಪಯೋಗಿಸುವುದು, ಭಾವನೆ ಮತ್ತು ಆದರ್ಶಗಳ ಸದುಪಯೋಗ, ಸಮೀಚೀನವಾದ ಅಧ್ಯಯನ ಸನ್ನಿವೇಶ ಅಥವಾ ಪರಿಸರವನ್ನು ಸಂಘಟಿಸುವುದು, ಮತ್ತು ಶಿಕ್ಷಕರ ವ್ಯಕ್ತಿತ್ವನೂ ಕೂಡ ಇಲ್ಲಿ ಒಂದು ಇಂಪ್ಲಿಕೇಶನ್ ಆಫ್ ಇಂಟ್ರೆಸ್ಟ್ ಆಗಿದೆ ಅಂತ ಹೇಳ್ತಾ ಇವತ್ತಿನ ಅಧ್ಯಯನವನ್ನು ನಾವು ಇವತ್ತಿನ ಅಧಿವೇಶನದಲ್ಲಿ ಅಭಿರುಚಿ ಮತ್ತು ಆ ಅಭಿರುಚಿಯ ಅರ್ಥ ಮತ್ತು ಅಭಿರುಚಿಯ ಶೈಕ್ಷಣಿಕ ಅನ್ವಯ ಏನು ಅಂದರೆ ಇಂಪ್ಲಿಕೇಶನ್ ಆಫ್ ಇಂಟ್ರೆಸ್ಟ್ ಅಂತಕ್ಕಂಥದ್ದು ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇದು ನನಗೆ ಗೊತ್ತಿರ್ತಕ್ಕಂಥ ಈಗ ಅಭಿರುಚಿಗೆ ಸಂಬಂಧಪಟ್ಟಂತೆ ಆ ಅಭಿರುಚಿ ಅಂತಕ್ಕಂಥದ್ದರ ಪಾತ್ರ ಶಿಕ್ಷಣದಲ್ಲಿ ಹೇಗಿದೆ ಅಂದರೆ ಇಂಪ್ಲಿಕೇಶನ್ ಆಫ್ ಇಂಟ್ರೆಸ್ಟು ಅದು ಹೇಗೆ ಅನ್ವಯಿಸ್ತದೆ ಶಿಕ್ಷಣದಲ್ಲಿ ಅಭಿರುಚಿ ಅಂತಕ್ಕಂಥದ್ದು ನನಗೆ ಗೊತ್ತಿರೋಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಪ್ರದರ್ಶನ ಮಾಡಿದ್ದೀನಿ. ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ. ಹಾಗಾಗಿ ಧನ್ಯವಾದಗಳನ್ನು ಹೇಳಿ ಈ ಒಂದು ಅಧಿವೇಶನವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು ಫಾರ್